ಲಕ್ಷ್ಮಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು? ಪ್ರತಿಯೊಬ್ಬ ವ್ಯಕ್ತಿಗೂ 4 ವಿಚಾರಕ್ಕೆ ಲಕ್ಷ್ಮಿಗೆ ನಾವು ಬೇಡಿಕೊಳ್ತೇವೆ. ಯಾವ ರೀತಿ ಸಾಲದಿಂದ ಮುಕ್ತವಾಗಬಹುದು, ಯಾವ ನೈವೇದ್ಯವನ್ನ ಶುಕ್ರವಾರದಂದು ಮಾಡಿದರೆ ಸಂಪೂರ್ಣ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಮನೆಯಲ್ಲಿ ಧೈರ್ಯದಿಂದ ನೆಮ್ಮದಿಯಿಂದ ಆರೋಗ್ಯಕರ ಜೀವನವನ್ನ ಮಾಡಬಹುದು ಲಕ್ಷ್ಮಿ ಅನುಗ್ರಹದಿಂದ ಅಂತೇಳಿ ತಿಳಿಸ್ಕೊಡ್ತೇನೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಮಹಾಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಶುಕ್ರವಾರದಂದು ಮಾಡಿದರೆ ಸಂಪೂರ್ಣ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಇರತಕ್ಕಂಥ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಈ ಮಾಸದಲ್ಲಿ ಮಾಡತಕ್ಕಂಥ ಪೂಜೆ ಪುನಸ್ಕಾರದಿಂದ ಯಾವ ರೀತಿ ಸಾಲದಿಂದ ಮುಕ್ತವಾಗ್ಬೋದು, ಪ್ರಮುಖವಾಗಿ ಮನೆಯಲ್ಲಿ ಧೈರ್ಯದಿಂದ ಸ್ಥೈರ್ಯದಿಂದ ನೆಮ್ಮದಿಯಿಂದ ಆರೋಗ್ಯಕರ ಜೀವನವನ್ನು ಮಾಡ್ಬೋದು ಲಕ್ಷ್ಮೀ ಅನುಗ್ರಹದಿಂದ ಅಂತೇಳಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ 4 ವಿಚಾರಕ್ಕೆ ಲಕ್ಷ್ಮಿಗೆ ನಾವು ಬೇಡಿಕೊಳ್ತೇವೆ. ಪ್ರತಿಯೊಬ್ಬ ವ್ಯಕ್ತಿ, ಅದು ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಮತ್ತಿನ್ಯಾರೇ ಆಗಿರ್ಬೋದು ಅಂತ 4 ವಿಚಾರಕ್ಕೆ ಬೇಡ್ಕೊಳ್ತೀವಿ, ಬೇಡ್ಕೊಳ್ಬೇಕು ಕೂಡ. ಹೌದು. ಪ್ರಮುಖವಾಗಿ ಯಾವುದು? ಮೊದಲನೇದು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಆವಾಸ ಸ್ಥಾನವಾಗಲಿ ಅಂತ. ಅಂದರೆ ಯಾರ ಮನೆಯಲ್ಲಿ ಲಕ್ಷ್ಮಿ ಆವಾಸ ಸ್ಥಾನವಾಗಿರುತ್ತೋ ಅವರ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಫಲಗಳೇ ಇರೋದಿಲ್ಲ, ಧನಾತ್ಮಕ ಶಕ್ತಿ ಸದಾಕಾಲ ವೃದ್ಧಿ ಆಗ್ತಾ ಇರುತ್ತೆ ಅಂತ ಮೊದಲನೇ ವಿಚಾರ. ಎರಡನೇ ವಿಚಾರ, ಪ್ರತಿಯೊಬ್ಬರು ಕೂಡ ಪ್ರಮುಖ ಹೆಣ್ಣು ಮಕ್ಕಳು ಬೇಡತಕ್ಕಂಥದ್ದು ದೀರ್ಘ ಸುಮಂಗಲಿ ಅನುಗ್ರಹ ಪ್ರಾಪ್ತವಾಗಲಿ ಅಂತಲೇ ಬೇಡತಕ್ಕಂಥದ್ದು. ಅಂದರೆ ಆ ಹೆಣ್ಮಗು ದೀರ್ಘ ಸುಮಂಗಲಿಯಾಗಿ ಬದುಕಿದರೆ ಅವರ ಗಂಡ ದೀರ್ಘಾಯುಷ್ಮನಾಗಿ ಬದುಕ್ತಾರೆ ಅಂತೇಳಿ. ಅಂದರೆ ಇಬ್ಬರು ಕೂಡ ಒಳ್ಳೆ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಪ್ರತಿಯೊಬ್ಬ ಹೆಣ್ಣು ಮಗಳ ಒಂದು ಮನಸ್ಸಿನ ಇಷ್ಟಾರ್ಥ. ಅಂದರೆ ಒಂದು ಮಗು ಮದುವೆ ಆಗಿದ ತಕ್ಷಣ ಬೇಡ್ಕೊಳ್ಳೋದೇನು ಅಂತ ಹೇಳಿದ್ರೆ ದೇವ್ರ ಹತ್ರ, ನಾನು ದೀರ್ಘ ಸುಮಂಗಲಿಯಾಗಿ ಬದುಕೋ ಥರ ಆಗಲಿ. ಇನ್ನೂ ತುಂಬ ಜನ ಕೇಳ್ಕೊಳ್ತಾರೆ, ನಾನು ತೀರೋದ್ರೆ ದೀರ್ಘ ಸುಮಂಗಲಿಯಾಗಿ ನಾನು ತೀರೋಗಬೇಕು ಅಂತ ಎಷ್ಟೋ ಜನ ಹೆಣ್ಮಕ್ಳ ಆಸೆ ಕೂಡ ಇರುತ್ತೆ. ಇದನ್ನು ಈಡೇರಿಸ್ತಕ್ಕಂಥವ್ರು ಯಾರು? ಮಹಾಲಕ್ಷ್ಮಿ. ಅಂದರೆ ಎರಡನೇದು ಈ ವಿಚಾರಕ್ಕೆ ಬೇಡ್ಕೊಳ್ತಕ್ಕಂಥದ್ದು. ಮೂರನೇ ವಿಚಾರ ನಾವು ಯಾವುದಕ್ಕೆ ಬೇಡ್ಕೊಳ್ತೇವೆ? ಉತ್ತಮ ಸಂತಾನ ಪ್ರಾಪ್ತಿಗೆ, ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದಕ್ಕೆ ಅಂತ. ಅಂದರೆ ತುಂಬ ಜನ ಮನೆಯಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತಿರ್ತಾರೆ, ಮನೆಯಲ್ಲಿ ಒಂದು ಶುಭ ಮಾಡಬೇಕು ಅಂತಿರ್ತಾರೆ, ಗುರುಪ್ರವೇಶ ಮಾಡಬೇಕು ಅಂತಿರ್ತಾರೆ, ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹೋಮವನ್ನು ಮಾಡಬೇಕು ಅಂತಿರ್ತಾರೆ. ಆದರೆ ಹಣಕಾಸಿದ್ರು, ಸಮಯವಿದ್ದರೂ ಯಾವುದೋ ಒಂದು ಪರಿಸ್ಥಿತಿಗಳು, ಒಂದಷ್ಟು ಕೆಲಸದ ಒತ್ತಡಗಳು ಆ ಪೂಜೆ ಪುನಸ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನಕ್ಕೆ ಎಲ್ಲವೂ ಯೋಗ ಇರುತ್ತೆ, ಅನುಭವಿಸ್ತಕ್ಕಂಥ ಒಂದಷ್ಟು ವಿಚಾರಗಳಿರೋದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯೋ ಥರ ಆಗಲಿ, ಪ್ರಮುಖ ಆರೋಗ್ಯದಲ್ಲಿ ವೃದ್ಧಿಯಾಗಲಿ ಅಂತಲೂ ಕೂಡ ಬೇಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಪ್ರಮುಖವಾಗಿ 4ನೇದು, ಮನೆಯಲ್ಲಿ ನೆಮ್ಮದಿಯನ್ನು ಕೊಡತಕ್ಕಂಥದ್ದು ಅಂತ. ಮನೆ ಅಂದರೆ ನೆಮ್ಮದಿ ಅಂತ. ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿಯವರು ಕಷ್ಟಪಟ್ಟೆಲ್ಲ ದುಡಿದುಕೊಂಡು ಮನೆಗೆ ಬರತಕ್ಕಂಥದ್ದು ಏನಕ್ಕೆ? ನೆಮ್ಮದಿಯಾಗಿ ಮಲ್ಕೊಳ್ಬೇಕು, ಮನೆಯಲ್ಲಿ ನೆಮ್ಮದಿಯಿಂದ ಮನೆಯವರ ಜೊತೆ ಉತ್ತಮ ಜೀವನವನ್ನು ನಡೆಸಬೇಕು ಅಂತ. ಆ ಮನೇಲಿ ಅದೇ ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ? ತುಂಬ ಜನ ಬರ್ತಾರೆ, ಗುರುಗಳೇ ನಾನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ ಹೊರಗಡೆ, ಸಾವಿರಾರು ಜನಕ್ಕೆ ನನ್ನ ಕಡೆಯಿಂದ ಸಹಾಯ ಆಗ್ತಾ ಇದೆ, ಹೊರಗಡೆ ಇದ್ರೆ ತುಂಬ ಖುಷಿಯಿಂದ ಇರ್ತೀನಿ, ರಾತ್ರಿ ನಾನು ಹೋಗೋದು ಬೆಳಗ್ಗೆ, ರಾತ್ರಿ ಹೋಗೋದು ನಾನು ಬರೀ ಮಲ್ಕೊಳಕ್ಕೆ ಮಾತ್ರ, ಬೆಳಗ್ಗೆ ಮನೆ ಬಿಟ್ಟರೆ ನಾನು ಹೋಗೋದೇ ರಾತ್ರಿ ಹೋಗಿ ಮಲ್ಕೊಳಕ್ಕೆ ಹೋದ್ರೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಏನೋ ಕಿರಿಕಿರಿ, ಮನೆಗೆ ಹೋದರೆ ಸಾಕು ಕುಟುಂಬದೊಂದಿಗೆ ಮಾತಾಡೋಕ್ಕೆ ಮನಸ್ಥಿತಿಯೇ ಬರೋದಿಲ್ಲ, ಮನೆಯವರ ಮುಖ ನೋಡಿದ್ರೆ ಸಾಕು ಏನೋ ಜಗಳ ಆಡಬೇಕು ಅಂತ ಮನಸ್ಥಿತಿ ಬರುತ್ತೆ. ಏಕೆ ಇಷ್ಟೊಂದು ಒತ್ತಡ, ನಾನು ಏನು ಕರ್ಮ ಮಾಡಿದ್ದೀರಿ ಅಂತ ಇಂಥದೇ ಪ್ರಶ್ನೆ, ಇಂಥದೇ ಪದಗಳನ್ನು ಬಳಸಿ ತುಂಬ ಜನ ಕೇಳ್ತಾರೆ. ಅಂದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇಲ್ಲ ಅಂದರೆ ಈ ರೀತಿ ಆಗತ್ತೆ. ಅದಕ್ಕೆ ಮನೆಯಲ್ಲಿ ಲಕ್ಷ್ಮಿ ಆರಾಧನೆ ಮಾಡಿ, ಖಂಡಿತ ಈ 4 ವಿಚಾರಗಳು ನಿಮಗೆ ಲಾಭದಾಯಕವಾಗುತ್ತೆ. ಯಾವ ವ್ಯಕ್ತಿಗೆ ಈ 4 ವಿಚಾರಗಳು ಲಾಭದಾಯಕವಾಗುತ್ತೋ ಅವರ ಮನೆಯಲ್ಲಿ ಅಷ್ಟು ದರಿದ್ರಗಳು ನಿವಾರಣೆ ಆಗಿ ಎಲ್ಲ ರೀತಿ ಅನುಕೂಲವಾಗುತ್ತೆ ಅಂತ. ಪ್ರತಿ ಆಷಾಢ ಮಾಸದಲ್ಲಿ 4 ಅಥವಾ 5 ಶುಕ್ರವಾರಗಳು ಬರುತ್ತೆ. 5 ಶುಕ್ರವಾರ ಬರೋದು ತುಂಬ ರೇರ್. ಪ್ರತಿ ವರ್ಷ 4 ಶುಕ್ರವಾರ ಬರತಕ್ಕಂಥದ್ದು. ಈ 2025 ಆಷಾಢದಲ್ಲಿ 4 ಶುಕ್ರವಾರ ಬರತಕ್ಕಂಥದ್ದು. ಈ 4 ಶುಕ್ರವಾರ ಹೆಣ್ಮಕ್ಳು ಬೆಳಗ್ಗೆ 5-5:30 ಎದ್ದು ಕೊಂಚ ಮಟ್ಟಿಗೆ ತಲೆಗೆ ಸ್ನಾನವನ್ನೇ ಮಾಡತಕ್ಕಂಥದ್ದು. ತಲೆಗೆ ಸ್ನಾನ ಮಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಅರಿಶಿಣವನ್ನು ಮಿಶ್ರಣ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನಂತರ ಮನೆ ಮುಂದೆ ನೀಟಾಗಿ ಗುಡಿಸಿ ಸಾರಿಸಿ ಚೆನ್ನಾಗಿರತಕ್ಕಂಥ ರಂಗೋಲಿಯನ್ನು ಹಾಕತಕ್ಕಂಥದ್ದು. ತದನಂತರ ಆ ಮಹಾಭಗವತಿಯ ಕಳಶ ಪ್ರತಿಷ್ಠಾಪನೆಯನ್ನು ದೇವರ ಮನೆಯಲ್ಲಿ ಮಾಡತಕ್ಕಂಥದ್ದು.
ಯಾರ ಮನೆಯಲ್ಲಿ ಪ್ರತಿ ಶುಕ್ರವಾರ ಆಷಾಢ ಮಾಸದಂದು ಲಕ್ಷ್ಮೀ ಕಳಶವನ್ನು ಕೂರಿಸಿ ಪೂಜೆ ಮಾಡುತ್ತಾರೋ ಅವರ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹವಾಗತ್ತೆ ಅಂತ. ಅಂದರೆ ಒಂದು ಬಾಳೆದೆಲೆ ಹಾಕಿಸ್ಕೊಳ್ಳಿ, ಅದು ಪೂರ್ವ ಅಥವಾ ಉತ್ತರಾಭಿಮುಖವಾಗಿರಲಿ, ಅದಕ್ಕೆ ಅಕ್ಕಿಯನ್ನು ಹಾಕಿ ಓಂಕಾರವನ್ನು ಬರೆದು ಅರಿಶಿನ ಕುಂಕುಮ ಕೊಂಚ ಅಕ್ಷತೆ ಮತ್ತು ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ತಾಮ್ರದ ಬಿಂದಿಗೆಯನ್ನು ಬೆಳ್ಳಿ ಬಿಂದಿಗೆಯನ್ನು ನಿಮ್ಮ ಶಕ್ತಿ ಅನುಸಾರ ಒಂದು ಬಿಂದಿಗೆಯನ್ನು ಇಟ್ಟು ಸಂಪೂರ್ಣ ನೀರನ್ನು ಮಿಶ್ರಣ ಮಾಡ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಒಂದು ಚಿಲ್ಲರೆ ನಾಣ್ಯವನ್ನು ಅದರ ಡ್ರೈ ಫ್ರೂಟ್ಸನ್ನು ಜೊತೆಗೆ ಸ್ವಲ್ಪ ಅಚ್ಚಕರ್ಪೂರವನ್ನು ಇದರ ಮಂಗಳ ದ್ರವ್ಯವನ್ನು ಹಾಕಿ ವೀಳ್ಯದೆಲೆಯಲ್ಲಿ ಒಂದು ತೆಂಗಿನಕಾಯಿ ನೀಟಾಗಿ ಅರಿಶಿನವನ್ನು ಮಾಡಿ ಮಂಗಳ ದ್ರವ್ಯವನ್ನು ಇಟ್ಟು ಕಳಶವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಆ ಭಗವತಿಗೆ ಆದರೆ ಸೀರೆಯನ್ನು ಉಡಿಸತಕ್ಕಂಥದ್ದು, ಇಲ್ಲ ಶಕ್ತಿ ಅನುಸಾರವಾದರೆ ಒಂದು ರೌಕೆ ಕಣ ಅಂದರೆ ಬ್ಲೌಸ್ ಪೀಸನ್ನು ಹಾಕತಕ್ಕಂಥದ್ದು. ನಂತರ ಭಗವತಿಗೆ ಧೂಪ ದೀಪ ಆರಾಧನೆಯ ನೈವೇದ್ಯ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಭಗವತಿಗೆ ಹೂವಿನ ಅಲಂಕಾರ ಆಗಿದ ನಂತರ 2 ವೀಳ್ಯದೆಲೆಯನ್ನು ಇಟ್ಟುಕೊಂಡು 2 ಚೂರಾಡಿಕೆಯನ್ನು ಇಟ್ಕೊಂಡು 3-4 ಚಿಲ್ಲರೆ ನಾಣ್ಯವನ್ನು ಇಟ್ಕೊಂಡು ಮೊದಲು 2 ಸಲ ಅರಿಶಿನದಿಂದ ನಂತರ ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡತಕ್ಕಂಥದ್ದು. ನಿಮಗೆ ಲಕ್ಷ್ಮೀ ಅಷ್ಟೋತ್ತರ ಗೊತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಪ್ಲೇಸ್ಟೋರಲ್ಲಿ ಆ್ಯಪ್ಗಳು ಸಿಗುತ್ತೆ. ಅಷ್ಟೋತ್ತರ ಆ್ಯಪ್ ಆಗಿರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಅಥವಾ ಗೂಗಲ್ ಮಾಡಿದ್ರು ಕೂಡ ಸಿಗುತ್ತೆ. ಓಂ ಪ್ರಕೃತ್ಯೇ ನಮಃ, ವಿಕೃತ್ಯೇ ನಮಃ, ಸುರಭೇ ನಮಃ, ಶ್ರದ್ಧಾಯ ನಮಃ, ಈ ಥರ 108 ಅಷ್ಟೋತ್ತರಗಳು ಬರುತ್ತೆ. ಅದನ್ನು ಕುಂಕುಮಾರ್ಚನೆ ಮಾಡ್ತಾ ಬರ್ತಕ್ಕಂಥದ್ದು. ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಪ್ರತಿನಿತ್ಯ ನೀವೇನು ಅರ್ಚನೆ ಮಾಡಿರ್ತೀರ ಆ ಕುಂಕುಮವನ್ನು ಧಾರಣೆ ಮಾಡತಕ್ಕಂಥದ್ದು. ಚಿಲ್ಲರೆ ನಾಣ್ಯವನ್ನು ಏನು ಇಟ್ಕೊಂಡಿರ್ತೀರೋ ಅದನ್ನು ನಿಮ್ಮ ಮನೆಯಲ್ಲಿ ಕೋಣೆಯಲ್ಲಿ ಎಲ್ಲಿ ನೀವು ದುಡ್ಡನ್ನು ಇಟ್ಕೊಳ್ತೀರ ಅಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹವಾಗುತ್ತೆ. ಅಂದರೆ ಮಹಾಲಕ್ಷ್ಮಿಗೆ ಯಾವ ಅನ್ನವನ್ನು ಅಥವಾ ಯಾವ ನೈವೇದ್ಯವನ್ನು ಮಾಡಿದರೆ ನಮಗೆ ಸಂತುಷ್ಟವಾಗುತ್ತೆ? ಮೊದಲನೇ ಶುಕ್ರವಾರ ನೆನಪಿಟ್ಕೊಳ್ಳಿ, ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡತಕ್ಕಂಥದ್ದು. ಅಂದರೆ ಭಗವತಿಗೆ ಗೂಡನ್ನ ಅಂತ ಕರಿತೇವೆ. ಅಂದರೆ ಬೆಲ್ಲ ಅನ್ನ ಅಂದರೆ ಅಕ್ಕಿಯನ್ನು ಬೆಲ್ಲವನ್ನು ಮಿಶ್ರಣ ಮಾಡಿಕೊಂಡು ಮಡಿಯಿಂದ ನೈವೇದ್ಯ ಮಾಡಬೇಕು. ಕೋಸಂಬರಿಯನ್ನು ಪಾನಕ ಕೋಸಂಬರಿಯನ್ನು ನೈವೇದ್ಯ ಮಾಡಿ ಅದರ ಜೊತೆ ಮೊದಲನೇ ವಾರ ಮಾಡಿದ್ರೆ 2ನೇ ವಾರ ಹಳದಿ ಅನ್ನವನ್ನು ನೈವೇದ್ಯ ಮಾಡಬೇಕು. ಅಂದರೆ ಹಳದಿ ಅನ್ನ ಅಂದರೆ ಗೊತ್ತಿರುತ್ತೆ, ಚಿತ್ರಾನ್ನವನ್ನು ಆಗಿರ್ಬೋದು ಆ ಥರ ಹಳದಿ ಅನ್ನಗಳನ್ನು ಜೊತೆಗೆ ಕೋಸಂಬರಿ ಇಟ್ಟು 2ನೇ ವಾರ ನೈವೇದ್ಯ ಮಾಡತಕ್ಕಂಥದ್ದು. 3ನೇ ವಾರ ಭಗವತಿಗೆ ಮೊಸರನ್ನವನ್ನು ನೈವೇದ್ಯ ಮಾಡತಕ್ಕಂಥದ್ದು. 4ನೇ ವಾರ ಶಾಲಿಯನ್ನ ಅಂದರೆ ನಿಮ್ಮ ಕೊಬ್ಬರಿ ಮಿಠಾಯಿಗಳನ್ನು ನೈವೇದ್ಯ ಮಾಡ್ಬೋದು ಅಥವಾ ಕೊಬ್ಬರಿಯಿಂದ ಸ್ವಲ್ಪ ಅದನ್ನು ನೀಟಾಗಿ ಹುರ್ಕೊಂಡು ಸ್ವಲ್ಪ ಪಾಕ ಬಂದ ಮೇಲೆ ಅನ್ನದಿಂದ ಮಿಶ್ರಣ ಮಾಡ್ಕೊಂಡು ಮಾಡತಕ್ಕಂಥದ್ದು ಶಾಲಿಯನ್ನು, ಅದನ್ನು ನೈವೇದ್ಯ ಮಾಡತಕ್ಕಂಥದ್ದು. ಪ್ರತಿ ವಾರ ಇದನ್ನು ಮಾಡ್ತಾ ಬನ್ನಿ. ಮೊದಲನೇ ವಾರ ಬೆಲ್ಲದ ಅನ್ನವನ್ನು ಮಾಡಿದರೆ, 2ನೇ ವಾರ ಹಳದಿಯನ್ನು, 3ನೇ ವಾರ ಮೊಸರನ್ನ, 4ನೇ ವಾರ ಶಾಲಿಯನ್ನು. 4 ವಾರಗಳು ಬೇರೆ ಬೇರೆ ನೈವೇದ್ಯವನ್ನು ಮಾಡಿಕೊಂಡು ಅದರ ಜೊತೆಗೆ ಪ್ರತಿ ಶುಕ್ರವಾರದಂದು ಕೋಸಂಬರಿ ಪಾನಕವನ್ನು ನೈವೇದ್ಯ ಮಾಡತಕ್ಕಂಥದ್ದು. ನೈವೇದ್ಯ ಮಾಡಿ ನಿಮಗಿಂತ ದೊಡ್ಡವರಾಗಿರಬೇಕು ಹೆಣ್ಮಕ್ಳು, ಅವ್ರನ್ನ ಮನೆಗೆ ಕರೆಸಿ ಅವರಿಗೆ ಶಕ್ತಿನುಸಾರವಾಗಿ ಅರಿಶಿನ ಕುಂಕುಮವನ್ನು ಕೊಟ್ಟು ಸ್ವಲ್ಪ ದಾನಗಳನ್ನಾದರೆ ಕೊಟ್ಟು ಅವರ ಹತ್ರ ಆಶೀರ್ವಾದ ತೆಗೆದುಕೊಳ್ಳತಕ್ಕಂಥದ್ದು. ಪ್ರತಿ ಶುಕ್ರವಾರ ಯಾರಿಗೆ ಮುತ್ತೈದರ ಆರಾಧನೆ ಮಾಡ್ತಾರೆ ಅವರು ಬೇರೆ ಬೇರೆಯವರು ಆಗಿರಬೇಕು, ಒಬ್ಬರೇ ಆಗಿರಬಾರ್ದು. ಈ ಥರ 4 ಶುಕ್ರವಾರಗಳನ್ನ ಮಾಡ್ತಾ ಬರತಕ್ಕಂಥದ್ದು. ಖಂಡಿತವಾಗಿ ಯಾರು ಈ ವ್ರತಗಳನ್ನು ಈ ಆರಾಧನೆಯನ್ನು ಮನೆಯಲ್ಲಿ ಮಾಡ್ತೀರಾ ಖಂಡಿತವಾಗಿಯೂ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ. ಅದೇ ರೀತಿ ಶುಕ್ರವಾರ ಸಂಜೆ 5:30ಯಿಂದ 6:30 ಒಳಗಡೆ ಮನೆ ಮುಂದೆ ದೀಪವನ್ನು ಹಚ್ಚತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಶುಕ್ರವಾರ ಲಕ್ಷ್ಮಿ ಸಂಜೆ ಬರ್ತಾಳೆ ಅಂತ ಹೇಳಿ ತುಂಬ ಜನ ಪದ್ಧತಿ ಇದೆ. ಆದರೆ ಸಂಜೆ ಮನೆಗೆ ಕರೆಸಿ ಹೆಣ್ಣುಮಕ್ಕಳಿಗೆ ಅಷ್ಟಮವನ್ನು ಕೊಡತಕ್ಕಂಥದ್ದು, ಸುಮಂಗಲಿಗೆ ಆರಾಧನೆ ಮಾಡಿ ಇನ್ನೂ ತುಂಬ ಶ್ರೇಷ್ಠ. ಮನೆಯ ಮುಂದೆ ಒಂದು 5 ದೀಪಗಳನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿ ಜೊತೆಗೆ ಕನಕ ಸ್ತೋತ್ರಗಳಾಗಿರ್ಬೋದು, ಶ್ರೀ ಸೂಕ್ತಗಳಾಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಈ ಥರ ನಿಮಗೆ ಯಾವುದು ಅನುಕೂಲವಾಗುತ್ತೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಹೇಳತಕ್ಕಂಥದ್ದು ಅಥವಾ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಅದನ್ನು ಪ್ಲೇ ಮಾಡಿಬಿಡಿ. ಖಂಡಿತವಾಗಿಯೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ ಅಂತ. ಲಲಿತ ಸಹಸ್ರನಾಮವನ್ನು ಅಥವಾ ಕನಕ ಸ್ತೋತ್ರವನ್ನು ಯಾರ ಮನೆಯಲ್ಲಿ ಪಠಣ ಮಾಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಲಕ್ಷ್ಮಿ ಆವಾಸ ಸ್ಥಾನವಾಗುತ್ತೆ ಅಂತ. ತುಂಬ ಜನ ಕೇಳ್ತಿರ್ತೀರ 4 ಶುಕ್ರವಾರಗಳು ನೀವು ಲಕ್ಷ್ಮಿ ಆರಾಧನೆ ಮಾಡಿ ಅಂತ ಹೇಳಿದ್ರಿ. ಆದರೆ ನಮ್ಮ ಹತ್ರದಲ್ಲಿ ಒಂದು ಚಾಮುಂಡೇಶ್ವರಿಯೋ ದುರ್ಗಾ ಪರಮೇಶ್ವರಿಯೋ ಅಮ್ಮನವರ ದೇವಸ್ಥಾನಗಳಿರುತ್ತೆ. ನಾನು ಹೋಗಿ ದೇವರಿಗೆ ನಿಂಬೆಹಣ್ಣು ದೀಪವನ್ನು ಹಚ್ಬೋದಾ? ಪ್ರಮುಖ ಆಷಾಢದಲ್ಲಿ ಭಗವತಿಗೆ ನಿಂಬೆಹಣ್ಣು ದೀಪ ಹಚ್ಚೋದು ತುಂಬ ಶ್ರೇಷ್ಠ ಅಂತೆಲ್ಲೋ ಕೇಳಿದ್ದೀನಿ ಅಂತ ತುಂಬ ಜನ ಹೇಳ್ತಾರೆ. ಖಂಡಿತ ಹೌದು. ಆ ಆಷಾಢ ಮಾಸದ ರಾಹುಕಾಲದಂದು, ರಾಹುಕಾಲ ಪ್ರಾರಂಭ ಎಷ್ಟು ಗಂಟೆಗೆ ಆಗುತ್ತೆ ನಿಮಗೆ ಶುಕ್ರವಾರದಂತೂ ನಿಮಗೆ 10:50ರಿಂದ 11 ಗಂಟೆಗೆ ಪ್ರಾರಂಭವಾದರೆ 12 ಕಾಲಕ್ಕೆ ಮುಕ್ತಾಯವಾಗುತ್ತೆ ಶುಕ್ರವಾರದತ್ತು. ಆ ಸಮಯದಲ್ಲಿ ನಿಮ್ಮ ಹತ್ರದಲ್ಲಿರತಕ್ಕಂಥ ದುರ್ಗೆ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಅಥವಾ ದುರ್ಗಾ ಸ್ವರೂಪ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮನ ಪ್ರತಿನಿತ್ಯ ಧಾರಣೆ ಮಾಡ್ತಾ ಬನ್ನಿ. ಇರತಕ್ಕಂಥ ಸಂಪೂರ್ಣ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ಆ ಭಗವತಿ ಅನುಗ್ರಹದಿಂದ ನೀವು ಇಡೀ ಕುಟುಂಬಕ್ಕೆ ಒಂದು ರಕ್ಷಾ ಕವಚವಾಗಿ ಭಗವತಿ ಸದಾಕಾಲ ನಿಂತ್ಕೊಳ್ತಾರೆ. ಈ ಆಷಾಢ ಮಾಸ
ದೇವಿಯ ಮಾಸ ಅಂತ ಹೇಳಿದ್ರು ಕೂಡ ತಪ್ಪಲಾರದು. ಅಂದರೆ ಇಡೀ ಸಂಪೂರ್ಣ ಮಾಸ ನಾವು ದೇವಿಯ ಆರಾಧನೆ ಮುಡಿಪಿಟ್ಕೊಂಡಿರ್ತೇವೆ ಅಂತೇಳಿ. ಹಾಗಾಗಿ ಈ ಮಾಸದಲ್ಲಿ ಆ ದುರ್ಗೆಯ ಸಹಿತವಾಗಿ, ಆ ಸರಸ್ವತಿ ಸಹಿತವಾಗಿ, ಆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ, ಕುಟುಂಬದ ಮೇಲೆ ಇರಲಿ ಅಂತೇಳಿ ಆಶಿಸುತ್ತೇನೆ. ಆ ಭಗವತಿ ಸದಾಕಾಲ ನಿಮಗೆ ಒಳಿತನೇ ಮಾಡಲಿ ಅಂತೇಳಿ ಬೇಡಿಕೊಳ್ಳುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.